ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಅಗೈನ್ ಮದ್ವೆಗೆ ಏನಾದ್ರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ನಾವು ಗುರುಗೋಚಾರವನ್ನ ಕೊಡದ ನೋಡಿದಾಗ ಮಕರ ರಾಶಿಯವರಿಗೆ ಈಗ ಅತಿಚಾರ ಪ್ರವೇಶ ಅಂತ ಹೇಳ್ಬಿಟ್ಟು ಗುರು 7ನೇ ಮನೆಗೆ ಬಂದಿದ್ದಾರೆ, ಮದ್ವೆ ಮಾಡ್ಕೊಳ್ಬೇಕು ಅಂತಿರೋರ್ಗೆ ಇದು ಬೆಸ್ಟ್ ಟೈಮ್. ಅದರ ಪ್ರಕಾರನು ಇಲ್ಲೂ ಅದೇ ತರ ರಿಸಲ್ಟ್ ಬರ್ತಾ ಇದೆ. ಹೇಳ್ದೆ ನೋಡಿ ನಿಮ್ಗೆ ಮುಂಚೆ ಒಂದು ಇದ್ರಲ್ಲಿ. ಸೊ ನಮ್ಮ ಜ್ಯೋತಿಷ್ಯ ನಾವು ಕೆಲವು ಸಾರಿ ಮಿಕ್ಸ್ ಮಾಡಿದಾಗ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಹೋಗ್ಬೋದು ನಾವು. ಸೊ ಆ ರೀತಿಯ ಪಾಸಿಟಿವ್ ಆದಂತಹ ಕಾರ್ಡ್ ಇಲ್ಲಿ ಬಂದಿದೆ ಅಂತ. ಇನ್ನು ಕೊನೆಯ ಕಾರ್ಡ್ ಅಂತ ಹೇಳಿದ್ರೆ ನಿಮ್ಮ ಕೆರಿಯರ್ಗೆ ಸಂಬಂಧಿಸಿದಂತಹ ಕಾರ್ಡ್ ಅಂತ ಹೇಳ್ಬೋದು. ಇದು ಹೊಸ ಕೋರ್ಸ್ ಗಳನ್ನ ಮಾಡಿ, ಹೊಸ ಕರೇಜ್ ನ ತಗೊಳ್ಳಿ. ಹೊಸ ಹೊಸ ಕೆಲಸಗಳನ್ನ ಮಾಡೋದಕ್ಕೆ ಕಲಿಯಬೇಕಾಗಿರೋದು ನಿಮಗೆ ತುಂಬಾ ಇದೆ. ಆ ಕಲಿಯೋದ್ರ ಕಡೆ ನೀವು ಹೆಚ್ಚು ಇದು ಮಾಡಿದಾಗ, ಕಾನ್ಸಂಟ್ರೇಟ್ ಮಾಡಿದಾಗ ಅದರ ರಿಸಲ್ಟ್ ಏನಿದೆಯಲ್ಲ ಅದು ಪಾಸಿಟಿವ್ ಆದಂತಹ ರಿಸಲ್ಟ್ ಬರೋದಕ್ಕೆ ಅವಕಾಶ ಇರುತ್ತೆ ಮಕರ ರಾಶಿಯವರಿಗೆ ಅಂತ ಹೇಳ್ಬಹುದು. ಯಾವ್ದಾದ್ರು ಕೋರ್ಸ್ ಮಾಡ್ಬೇಕು, ನಿಮ್ಮ ಜಾಬ್ ಬೇಕಾಗಿರೋ ಕೋರ್ಸ್ ಮಾಡ್ಬೇಕು ಅಂತಿದ್ರೆ ಈಗ ಮಾಡ್ಕೊಂಡ್ಬಿಡಿ. ದಿಸ್ ವಿಲ್ ಬಿ ದ ಬೆಸ್ಟ್ ಟೈಮ್ ಟು ಡೂ ಕೋರ್ಸಸ್ ಅಂತ.